ಫ್ರೆಂಡ್ಸ್, ಇವತ್ತು ಹೇಳ್ತಾ ಇದ್ದೆ ನನಗೆ ಕೋಳಿ ಸಾರು ತಿನ್ಬೇಕು ತೆಳುಗೆ ಅಂತ. ಇವತ್ತು ಮಾಡಿದ್ದೀನಿ ಎಂತ ಇದು ಮೊಟ್ಟೆ ಕೋಳಿ ಸಾರು ತೆಳುಗೆ ನನಗೆ ಬೇಕಿತ್ತು. ಮೊಟ್ಟೆ ಕೋಳಿ ಬಸ್ಸಾರು, ಸಾರಿ ಇಲ್ಲಿ ಮೊಟ್ಟೆ ಇಲ್ಲಿದೆ ಅನ್ನೋದು. ಮೊಟ್ಟೆ ಕೋಳಿ ಬಸ್ಸಾರು ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಸರಿ, ಇವತ್ತು ನಾನೇನು ಗೊತ್ತಾ, ನಾನು ತಂದರೆ ನನಗೆ ಮಾಡೋಕ್ಕೆ ಅಲ್ಲಿ ಅಂದರೆ ಕಟ್ ಮಾಡಿಸ್ಕೊಂಡು ಬಂದರೆ ನನಗೆ ತಿನ್ನೋದಕ್ಕಾಗಲ್ಲ. ಒಂಥರ ಹಿಂಸೆ, ಅದು ತಿನ್ನಬೇಕು ಅನ್ನೋ ಥರ ಫೀಲ್ ಆಗಲ್ಲ. ಇಲ್ಲ ಯಾರು ಮಾಡ್ಕೊಡ್ಬೇಕು, ಇಲ್ಲ ಯಾರು ತಂದು ಕೊಡಬೇಕು. ಅದಕ್ಕೆ ಪಾಪ ನಮ್ಮ ಯಜಮಾನ್ರು ನಾನ್ ವೆಜ್ ತಿನ್ನಲಿಲ್ಲ ಅಂದರೂ ಕೂಡ ನನ್ನ ಹೆಂಡತಿಗೋಸ್ಕರ ಅಂತ ಹೋಗಿ ತಗೊಬಂದು ನನಗೋಸ್ಕರ ತ್ಯಾಗ. ಆ್ಯಕ್ಚುಲಿ ನಾನು ಹೋದ್ರೂ ಹೋಗಿ ತಂದ್ರು, ಆದರೆ ಅವ್ರು ತಿನ್ನೋದೇ ಇಲ್ಲ, ಅವ್ರು ಆಗೋದೇ ಇಲ್ಲ, ಆದ್ರೂ ಹೋಗಿ ತಂದು ಕೊಟ್ರು. ಐ ಲವ್ ಯು ರೀ. ಅದನ್ನು ಹೇಳ್ತೀರ ಮುಕ್ಕಡೆ ಕೆಲಸ ಬೇಕಾದಾಗ ಮಾತ್ರ ನನಗೆ ಪ್ರೀತಿ ಜಾಸ್ತಿ ಬರುತ್ತೆ, ಇಲ್ಲದೆ ಟೈಮಲ್ಲಿ ಬರೀ ಕೋಪ ಮಾಡ್ಕೊಂಡು ಬೈತಾನೆ ಇರು ಅಂತ. ಒಳ್ಳೆ ಅಕ್ಕ. ಹಂಗೆ ಅದಕ್ಕೆ ಇವಾಗ ಇದ್ರದ್ದು ಸಾರು ಮಾಡ್ತಾ ಇದ್ದೀನಿ. ತೆಳುಗೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಯ್ತು. ಬೆಳಗ್ಗೆ ಚಪಾತಿ ಎಗ್ ಬುರ್ಜಿ ಮಾಡಿದ್ದೆ, ನನ್ನ ಜೊತೆಗೆ ರಾತ್ರಿ ಬೋಂಡ ಕೂಡ ಮಾಡಿದ್ನಲ್ಲ, ಅದು ಇತ್ತು. ಇನ್ನೂ ಒಂದೆರಡಿದೆ. ಸೋಮ್ಗೆ ಫ್ರೈಡ್ ರೈಸ್ ಬೇಕಂತೆ ಇವಾಗ. ಸೊ ಫ್ರೈಡ್ ರೈಸ್ ಮಾಡ್ತೀನಿ. ಫ್ರೈಡ್ ರೈಸ್ ಮಾಡಿ ಅವ್ರಿಗೆ ಕೊಟ್ಟು ಅವ್ರಿಗೆ ಏನಾದ್ರು ಮಾಡ್ಕೊಡ್ಬೇಕಲ್ಲ. ಎಗ್ ಐಟಮಲ್ಲಿ ಎಗ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡೆ, ಅಂದರೆ ಬೇಡ ಎಗ್ ಫ್ರೈಡ್ ರೈಸ್ ಮಾಡ್ಕೊಡೋದು. ಅವ್ರಿಗೆ ಎಗ್ ಬಿರಿಯಾನಿ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಅವರು ಡಬಲ್ ಎಗ್ ಬುರ್ಜಿ, ಆಮ್ಲೆಟು ಅಷ್ಟೇ ಇಷ್ಟ. ಡಿಫ್ರೆಂಟಾಗಿ ಏನಾದ್ರು ಮಾಡೋಣ, ಎಗ್ ಗ್ರೇವಿ ಆ ಥರ ಏನು ಮಾಡಿ ಚಪಾತಿ ಪರೋಟ ಆ ಥರ ಮಾಡ್ಕೊಟ್ರೆ ಇಷ್ಟಪಡ್ತಾರೆ. ಜಾಸ್ತಿ ಇದೇನೆ. ಇನ್ನು ಇವಾಗ ಎಗ್ ಫ್ರೈಡ್ ರೈಸ್ ಮಾಡ್ಕೊಟ್ಬಿಡು ಅಂತ. ಅವ್ರಿಗೆ ಹುರಿಯೋದೇ ಇಷ್ಟ, ಬೇಯಿಸೋದಕ್ಕಿಂತ. ಬೇಯಿಸಿದ್ರೆ ಏನು ಮಾಡ್ತಾರೆ ಅಂದರೆ ಆ ಭಂಡಾರ ಒಳಗಡೆ ಎಲ್ಲೋ ಏನಿದೆ ಅದನ್ನ ತೆಗೆದ್ಬಿಟ್ಟು ವೈಟ್ ಮಾತ್ರ ತಿಂತಾರೆ. ಅದೇ ಹುರ್ಬಿಟ್ರೆ ಎಲ್ಲ ಸಮಾನ ಹೋಗ್ಬಿಡುತ್ತಲ್ಲ, ಅದಕ್ಕೆ ಹಂಗೆ ಮಾಡ್ತಾರೆ. ಸೊ ಈ ರೀತಿ ಪರವಾಗಿಲ್ಲ ಅಂದ್ಬಿಟ್ಟು ಇವಾಗ ಸಾರನ್ನ ರೆಡಿ ಮಾಡ್ತಾ ಇದ್ದೀನಿ. ರುಬ್ಬಿದ್ದೀನಿ ಇವಾಗ. ಓ, ಗಸಗಸೆ ಹಾಕಲಿಲ್ಲ ಒಂಚೂರು. ಕೋಳಿ ಸಾರಿಗೆ ಒಂಚೂರು ಗಸಗಸೆ ಹಾಕಿದ್ರೆ ಚೆನ್ನಾಗ್ತದೆ. ಅದೇ ಮತ್ತೆ ಚೂರು ಗಸಗಸೆ ಹಾಕಿದ್ರೆ ಚೆನ್ನಾಗ್ತದೆ. ಕೆಲವರೇನು ಹುಚ್ಚಳೆಲ್ಲ ಹಾಕಿ. ಹೌದು ಅಕ್ಕ, ನಮ್ಮ ಅತ್ತೆ ಮಾಡೋದು ಹಂಗೇನೆ. ಹೌದಾ? ನಾನು ಹುಚ್ಚಳೆಲ್ಲ ನಮ್ಮ ಕಡೆ ಅದೆಲ್ಲ ಅಷ್ಟೇನು ಆಗಲ್ಲ. ಆ ಟೇಸ್ಟ್ ಮುಂದೆ ಇನ್ನು ಯಾವುದೂ ಇಲ್ಲ ಸಾರಿಗೆ ಅಕ್ಕ. ಹೌದಾ? ಫಿದಾ ಆಗೋಗ್ತೀರಾ ನೀವು. ಅದಕ್ಕೇನೆ ಅದು ತೆಳ್ಳಗಿರುತ್ತಕ್ಕ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಕೆಲಸ ಸಾಲೆ ಹೊರಟು ಮನೆಗೆ ನಾನು ಇವಾಗ ಸರಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅಡುಗೆ ಮಾಡ್ತಾ ಇದ್ದೀನಿ. ಇವಾಗ ನಾನು ಮಾಡ್ಕೊತೀನಿ ನಿಧಾನಕ್ಕೆ, ಅಡುಗೆ ಬಿಡುವಂಥ ಟೈಮ್ ಆಗಲಿ 2 ಗಂಟೆ. ಪಟ್ಟ ಅಂತ ಸುಮ್ಮನೆ ಎಗ್ ಫ್ರೈಡ್ ರೈಸ್ ಮಾಡ್ಕೊಟ್ಟು ವೆಜಿಟೇಬಲ್ ಕ್ಯಾರೆಟ್ ಜಾಸ್ತಿ ಹಾಕಿ ಮಾಡಬೇಕಂತೆ. ವೆಜಿಟೇಬಲ್ ಎಗ್ ಫ್ರೈಡ್ ರೈಸ್ ಇವಾಗ ಮಾಡೋದು. ಸೊ ಪಟ ಅಂತ ಮಾಡಿಬಿಡ್ತೀವಿ. ಇದೆಯಕ್ಕವ ನಮ್ಮ ಅಕ್ಕ ನೈಸಿಗೆ ರುಬ್ಬಿದ್ದಾರೆ ಸಖತ್ತಾಗಿ ಮಸಾಲೆ. ಅಕ್ಕ ನೀವು ಮಾಡ್ತೀಯಾ? ತರಕಾರಿ ರುಬ್ಬಿಟ್ಟು ನನ್ನ ಮಗ ದೋಸೆಗೆ ರುಬ್ಬು ಅಂದ್ರೆ ರವೆ ಇಡ್ಲಿ ತರ ರುಬ್ತಾಳೆ, ದೋಸೆಗೂ ಅಷ್ಟೇ ಅಕ್ಕಕ್ಕಿ ತರ ರುಬ್ತಾಳೆ. ಅವಳು ರುಬ್ಬಿದ್ ನಾನು ಇನ್ನೂ 1-2 ಸರಿ ರುಬ್ಬೇಕು. ನಮ್ಮ ಅಕ್ಕನ ಕೆಲಸ ಆವತ್ತು ಜಾಸ್ತಿ. ಹಂಗೆ ಕತೆ. ಅಂದ್ರೆ ಅದಕ್ಕೊಂಚೂರು ನೀರು ಹಾಕ್ಬೇಕು. ಅಕ್ಕ ಇನ್ನೊಂದು ಬೌಲಲ್ಲಿ ಇಟ್ಟಿದ್ರೆ ಮಸಾಲೆ ಅಕ್ಕ, ಇನ್ನೊಂದು ಬೌಲಲ್ಲಿ. ಹೌದಾ ಅಕ್ಕ? ಹಾಂ 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 ಹಾಂ. ಹ್ಞೂ. ನಮ್ಮ ಅಕ್ಕ ತುಂಬಾ ದಿವಸದಿಂದ ತಿನ್ಬೇಕು ಏನೋ ಮಾಡಕ್ಕೆ ಇಷ್ಟಪಟ್ಟು ತಿಂತದೋ ತಿನ್ನಲ್ವ ಅದು ಗೊತ್ತಿಲ್ಲ ಈಗ. ಹ್ಞೂ ಅಕ್ಕ ನೀವು ಹೇಳ್ತೀರಾ ಅಂದ್ರೆ ಅಷ್ಟು ಇಷ್ಟಪಟ್ಟು ಏನು ಫಿಶ್ ಪ್ರಾಣ ಅಂತೀನಿ. ಇಲ್ಲ ನಾನ್ ಮಾಡಿದ್ನ ತಿನ್ನಕ ಅದನ್ನೇ ಹೇಳ್ತಿರೋದು. ಯಾರು ಮಾಡ್ಕೊಟ್ರೆ ತಿಂತೀನಿ ಚಂದ ಅಕ್ಕ. ಸೊ ನಾ ಮಾಡ್ಕೊಂಡ್ರೆ ಸೇರಲ್ಲ, ಎಲ್ರಿಗೂ ಅಷ್ಟೇ. ಪಾಸ್ ಮಾಡಿರ್ಬೇಕು, ಅದೇ ನಿನ್ನೂ ತೋರಿಸ್ಕೊಂಡೇ ನಿಂತಿದ್ಯಲ್ಲೇ. ಆಮೇಲೆ ಮಾತಾಡ್ಬೇಕಾರ
ಆದಷ್ಟು ಏನು ಗೊತ್ತಾ, ಕೋಳಿ ಸಾರು ಅಂದರೆ ತೆಳುಗಿರ್ಬೇಕು ಸಾರು, ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಅದರಲ್ಲಿ ಈ ಥರ ನಾಟಿ ಕೋಳಿ, ಮೊಟ್ಟೆ ಕೋಳಿ ಸಾರು ಅದೆಲ್ಲನೂ ಹೀಗೆ ತೆಳು ಇರಬೇಕು. ಇನ್ನೂ ತೆಳು ಬೇಕು. ಇವಾಗ ವಿಜಿಲ್ ಹಾಕಿ ಆಮೇಲೆ ಬೇಕಾದ್ರೆ ಲಿಡ್ ಓಪನ್ ಮಾಡ್ತೀನಲ್ಲ, ಆವಾಗ ಬೇಕಿದ್ರೆ ಇನ್ನೊಂದು ರೌಂಡು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ತೀನಿ. ಈಗ ಸದ್ಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಏನು ಗೊತ್ತಾ, ಕೆಲವರು ಕಲ್ಲುಪ್ಪು ಯೂಸ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ, ನಂಗೆ ಗೊತ್ತಾಗಲ್ಲ. ಕಲ್ಲುಪ್ಪ ಗೊತ್ತಾಗುತ್ತೆ, ನೀವೇ ಯೂಸ್ ಮಾಡಿ ನನಗೆ ಅದೇ ಅಭ್ಯಾಸ ಆಗೋಗಿದೆ. ಹಾಗೆ ಫಸ್ಟ್ ಮಾಮೂಲಿ ಈರುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಅದೆಲ್ಲ ಒಗ್ಗರಣೆ ಮಾಡಿ, ನೆಕ್ಸ್ಟು ತೆಂಗಿನಕಾಯಿ, ಗಸಗಸೆ, ಉರ್ಗಡ್ಲೆ, 1.5 ಗಾತ್ರದಷ್ಟು ಟೊಮೊಟ, ಸ್ವಲ್ಪ ಉರ್ಗಡ್ಲೆ, ತೆಂಗಿನಕಾಯಿ ಇದಿಷ್ಟು ಹಾಕಿ ರುಬ್ಬಿ ಸಾಂಬಾರು ಪೌಡ್ರ್ ಕೂಡ ಹಾಕಿದ್ದೀನಿ. ನಾನು ಮೊದಲೆಲ್ಲ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಮಾಡ್ತಾ ಇದ್ದೆ, ಚಿಲ್ಲಿ ಪೌಡ್ರ್, ಧನಿಯಾ ಪೌಡ್ರ್ ಹಾಕಿ ಮಾಡ್ತಾ ಇದ್ದೆ. ಇವಾಗ ಇಲ್ಲ, ನಾನು ಸಾಂಬಾರ್ ಪೌಡ್ರೇ ಹಾಕಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ ಅವರೆಲ್ಲರೂ ಸಾಂಬಾರ್ ಪೌಡ್ರೇ ಹಾಕಿ ಯೂಸ್ ಮಾಡೋದು. ಅವು ಮಾಡೋ ಸರ್ ಇನ್ನೂ ಟೇಸ್ಟ್ ಆಗಿ ಬರ್ತಿತ್ತು, ಅದಕ್ಕೆ ನಾನು ಹಂಗೆ ಮಾಡ್ತಾ ಇದ್ದೀನಿ. ನಾನು ಹಂಗೆ ಮಾಡ್ತಾ ಇದ್ದೀನಿ ಅಕ್ಕ. ಮೊದಲೇ ಮಾಡ್ತಿದ್ದೆ. ಮೊದಲು ನಾನು ಎಲ್ಲ ಹುರ್ಕೊಂತಾ ಇದ್ದೆ, ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಹುರ್ಕೊಂತಾ ಇದ್ದೆ. ಹೌದಾ, ಅದು ಒಂಥರ ಟೇಸ್ಟ್ ಬರುತ್ತೆ, ಅದೇ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇವಾಗ ನಾನು ನಿಮ್ಮ ಹತ್ರ ನೋಡ್ಕೊಂಡಲ್ಲಕ್ಕ, ನಾನು ಸಾಂಬಾರ್ ಪುಡಿನೇ. ಅದು ಚೆನ್ನಾಗಿರುತ್ತೆ ಸಾಂಬಾರ್ ಪುಡಿ ಅಕ್ಕ. ಇನ್ನೂ ಯೂಸ್ ಮಾಡ್ತಾ ಇದೀಯಾ? ಹಾಂ, ನಮ್ಮನೆ ಸಾಂಬಾರ್ ಪುಡಿ ಆಗೋಯ್ತು. ಅದು ಟೇಸ್ಟ್. ನಮ್ಮನೆ ಸಾಂಬಾರ್ ಪುಡಿ ಇಸ್ಕೊಂಡೋಗಿಲ್ಲ, ಅಮ್ಮ ಮಾಡಿದ್ದು ಕೊಡಿ ಅಕ್ಕ ಅಂದ್ಬಿಟ್ಟು. ಖಾರವಾಗಿ ಚೆನ್ನಾಗಿರ್ತದೆ. ನಾನ್ ವೆಜ್ಜಿಗೆ ಅಂತ ಸಪ್ರೇಟಾಗಿ ಕುಕ್ಕರ್ ಇಟ್ಬಿಟ್ಟಿದ್ದೀನಿ ನಾನು. ಅಂದರೆ ಇದ್ರ ವಿಜಿಲ್ ಮಮ್ಮಿ ವಿಜಿಲ್ ಇದ್ರದೆ 3 ಲೀಟ್ರದ್ದು ಐತಲ್ಲ ಮಮ್ಮಿ, ಅದೇ ಎತ್ಕೊಳ್ರಿ. ಅದಕ್ಕೆ ಅಂದರೆ ಇದು ಒಂದೊಂದು ಕಡೆ ಇಟ್ಬಿಟ್ಟಿದ್ಲು ನಮ್ಮ ಅಕ್ಕ. ಇವಾಗ ಹುಡುಕಿ ಕೊಟ್ಲು. ಹಂಗೆ ನಮ್ಮ ಮನೆಯಲ್ಲಿ ಇದೊಂದು ಕಡೆ ಇರುತ್ತೆ, ಇದೊಂದು ಕಡೆ ಇರುತ್ತೆ. ಯಾಕಂದ್ರೆ ಈ ನಾನ್ ವೆಜ್ ಮಾಡೋದಂದ್ರೆ ಸಪ್ಪನೆ ನಾನು ಈ ಜಾಗದಲ್ಲಿ ಇಟ್ಬಿಡ್ತೀನಿ. ಅದು ಈ ಕುಕ್ಕರಲ್ಲಿ ನಾನ್ ವೆಜ್ ಮಾಡ್ಬೇಕಾರೆ ಅಂತ ಅಂದಾಗ ಇಲ್ಲಿಂದ ತೆಗೆದ್ಬಿಟ್ಟು ನಾನು ನಾನ್ ವೆಜ್ ಮಾಡ್ತೀನಿ. ಇವತ್ತು ಮೊನ್ನೆ ಏನಕ್ಕೆ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ ತಗೊಂಡು ಇಲ್ಲಿ ತುರ್ಕ ಹಾಕ್ಬಿಟ್ಟವಳೆ. ಇವಾಗ ಅದಕ್ಕೆ ಅಕ್ಕ ಇದು ಮಾತ್ರ ಸಿಗ್ತಾ ಇಲ್ಲ, ಅದೇನು ಹುಡಿಕೊಡಕ್ಕ ಅಂದ್ರೆ ಇವಾಗ ಸಿಕ್ಬಿಡು ನಮ್ಮ ಅಕ್ಕ ಬೈದಾಕ್ಬಿಡ್ತಾಳೆ, ಸಿಕ್ಬಿಡು ಅಂತ ಹೇಳ್ಬಿಟ್ಟು ಹುಡಿಕೊಟ್ರು. ಇವಾಗ ಅದಕ್ಕೆ ಕ್ಲೋಸ್ ಮಾಡಿ ಎಷ್ಟು ಗೊತ್ತಾ, 2 ವಿಜಿಲ್ ಹಾಕ್ತೀನಿ ಅಷ್ಟೇ. ಕೋಳಿ ಏನಂದ್ರೆ ಕಡಿಮೆನೆ ತಂದಿದ್ದಾರೆ, ಎಷ್ಟು 1300 ಗ್ರಾಮ್ ಏನೋ 1300 kg, ಕೆಜಿ 300 ಗ್ರಾಮ್ ಇತ್ತು. ವೇಸ್ಟೇಜ್ ಎಲ್ಲ ತೆಗೆದ್ರೆ ಇನ್ನೆಷ್ಟು ಒಂದು 900 ಗ್ರಾಮ್, 1 kg ಕಮ್ಮಿನೇ ಬಂದಿದೆ ಅನ್ಕೊಂತೀನಿ ನನ್ನ ಪ್ರಕಾರ ಆಗುತ್ತೆ. ಸೊ ಅದಕ್ಕೋಸ್ಕರ ಏನೋ ಹೇಳ್ತಿದ್ದೆ, ಮರ್ತೋಗ್ಬಿಟ್ಟಿದ್ದೀನಿ. ಏನೋ ಹೇಳಕ್ಕೋಗಿ ಏನೋ ಹೇಳಿದೆ. ಆಯ್ತು, ಒಗ್ಗರಣೆ ಮಾಡಿದ್ವಿ. ಎಳೆ ಕೋಳಿ ಅದಕ್ಕೋಸ್ಕರ ಜಾಸ್ತಿ ವಿಜಿಲ್ ಬೇಡ, 2-3 ವಿಜಿಲ್ ಅಂದ್ರೆ ಆಫ್ ಮಾಡ್ಬಿಟ್ಟು ಆಮೇಲೆ ತೆಗೆದು ಅದನ್ನ ಸಪ್ರೇಟಾಗಿ ಕಾಯಿ ತುರಿ ಎಲ್ಲ ಹಾಕಿ ಸಪ್ರೇಟಾಗಿ ಹುರಿತೀನಿ. ಈರುಳ್ಳಿ ಪೇಸ್ಟು, ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈಡ್ ರೈಸಿಗೆ ಜೊತೆಗೆ ಒಂಚೂರು ಅದು ಹುರಿಯೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕಾಗುತ್ತೆ, ಏನಿಲ್ಲ. ಇನ್ನು ಆಯಿತು, ಅನ್ನ ಮಾಡಿ ಒಂದು ಸ್ವಲ್ಪ ಮುದ್ದೆ ಮಾಡ್ತೀನಿ. ನಾನು ನೈಟ್ಗೆ ಇವಾಗಿನ ಸಾರು ತಿನ್ನೋಕ್ಕಿಂತ ನನಗೆ ಬಿಸಿ ಸಾರಿನ ನನಗೆ ತಂಗ್ಳು ಸಾರು, ಮಟನ್ ಆಗಲಿ, ಚಿಕನ್ ಆಗಲಿ, ಯಾವುದೇ ಸಾರು ಆಗಲಿ ಇದು ನನಗೆ ತಂಗ್ಳು ಸಾರು ತಿನ್ನೋಕೆ ಇಷ್ಟ. ಸೊ ಆದ್ದರಿಂದ ಓಕೆ, ರೆಡಿ. ವಿಜಿಲ್ ಹಾಕ್ಬಿಡಿ ಅಷ್ಟೇ. ಫ್ರೈಡ್ ರೈಸ್ಗೆ ತರಕಾರಿನ ಕಟ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ತೀನಿ. ಜಾಸ್ತಿ ಕ್ಯಾರೆಟು, ಜಾಸ್ತಿ ಬೀನ್ಸ್ ಹಾಕಿ ನಮ್ಮ ಯಜಮಾನ್ರಿಗೆ ರೆಡಿ ಮಾಡ್ಕೊಡ್ಬೇಕಂತೆ, ಅದಕ್ಕೋಸ್ಕರ ಅಷ್ಟೇ ಕ್ಲೀನ್ ಮಾಡ್ತೀನಿ. ಜಾಸ್ತಿ ಕ್ಯಾರೆಟ್ ಅಂತ ಉದ್ದುದ್ದಕ್ಕೆ ಕಟ್ ಮಾಡ್ತೀನಿ. ಈ ಥರ ಸ್ಲೈಸಸ್ ಥರ ಇದ್ರೆ ಚೆನ್ನಾಗಿರುತ್ತೆ. ಕ್ಯಾರೆಟ್ ಜಾಸ್ತಿ ಹಾಕ್ಕೊಂಡ್ರಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಸೂಪರಲ್ಲ, ಕಾದಾಗಿ ಮಾಡಿದ್ದೀರಾ ಹೆಂಗೆ ಫ್ರೆಂಡ್ಸ್. ಕ್ಯಾರೆಟ್ ಜಾಸ್ತಿ, ಯಾರು ನೀವು? ಬೀನ್ಸು ಕ್ಯಾರೆಟ್ 2 ಅದ್ರಲ್ಲಿ ನೋಡಿ, ಈ ಒಂದು ಬೀನ್ಸ್ ಇಷ್ಟು ಕ್ಯಾರೆಟ್ ಇದೆ, ಏನು ಕಮ್ಮಿ ಆಗಿತ್ತು. ಹಾಕ್ಬಿಡಕ್ಕಯ್ಯ, ಮಗ ಕೊಡಕ್ಕ, ಮಗ ಕೊಡು. ಖುಷಿಯಿಂದ ಸಿಗ್ತಾಳೆ ಅಕ್ಕ, ಕೊಡ್ಬೇಕು. ತಿಂತಾಳಕ್ಕ ಖುಷಿಯಮ್ಮ ಅವೆಲ್ಲ ಇಷ್ಟಪಟ್ಟು. ಇದ್ರ ಜೊತೆಗೆ ಎಲೆಕೋಸಿದೆ ಚೆನ್ನಾಗಿರೋದು. ಆಮೇಲೆ ಇದು ಅಷ್ಟೇ, ಹಂಗೆ ಗೊತ್ತಾ, ಇದು ಅರ್ಧ ಕಟ್ ಮಾಡಿಬಿಟ್ಟು ಒಂದು ಹಿಂಗೆ ಹಿಂಗೆ ಅಂದರೆ ಡಿಫ್ರೆಂಟಾಗಿ ಕಟ್ ಆಗುತ್ತೆ. ಅದಕ್ಕೆ ಒಂದೇ ಸಮ ಕಟ್ ಮಾಡಲ್ಲ ಫ್ರೈಡ್ ರೈಸಿಗೆ ಅಂದರೆ, ಕ್ರಾಸಾಗಿ ಕಟ್ ಮಾಡೋದು ಹಿಂಗೆ. ಸೊ ಇದರಲ್ಲೂ ಈರುಳ್ಳಿ ಕಟ್ ಮಾಡೋದ್ರಲ್ಲೂ ಡಿಫ್ರೆಂಟ್ ಥರ ಮೆಥಡ್ ಇದೆ ಫ್ರೆಂಡ್ಸ್. ಅಕ್ಕ ನಾನು ಈರುಳ್ಳಿ ತುಂಬ ಚೆನ್ನಾಗಿ ಕಟ್ ಮಾಡ್ತೀನಿ ಅಕ್ಕ, ಸ್ಲೈಸ್ ಚೆನ್ನಾಗಿ ಮಾಡ್ತಾ ನಾನು ಅದಕ್ಕೆ ಸ್ಲೈಸನ್ನು ಎತ್ತೆ ಇಟ್ಬಿಟ್ಟಿದ್ದೀನಿ. ಅಕ್ಕ ಇದು ಹೇಳ್ಬೇಕು ಅಂತಲೇ ಹೇಳಿದೆ. ಹೋಗ್ಲದಾಗ್ಲೂ ಇರಬೇಕು, ಹೋಗ್ಲದಾಗ್ಲೂ ಇರಬೇಕು, ಹೊಳ್ದಾಗೆ ಹೋಗ್ಲದಾಗ್ಲೂ ಇರಬೇಕು, ಸೈಡಲ್ಲಿ ಹೋಗ್ಲದಾಗ್ಲೂ ಇರಬೇಕು. ಆಯ್ತು ಕಣಕ್ಕಯ್ಯ. ಅಯ್ಯೋ ಕತೆ ಇವ್ರದ್ದು ಒಂಥರ ವಿಷಯ ಹೇಳ್ತಾನಲ್ಲ ಅಕ್ಕ, ನಗ್ಮಕ್ಕನ್ಗೆ ಹೇಳಕ್ಕ ಈರುಳ್ಳಿ ಹಾಕ್ಬೇಡ ಅಂತ ಈರುಳ್ಳಿನ
ರಿಷಿ ತನಕ ದಯವಿಟ್ಟು ನಗ್ಮಕ್ ಮಾತ್ರ ಕಟ್ ಮಾಡಕ್ ಹೇಳ್ಬೇಡ, ನನ್ ಬಾಯಿಗೆ ಇಡಕ್ಕಾಗಲ್ಲ. ಇಷ್ಟು ಅಪ್ಪ ಕಟ್ ಮಾಡಿಟ್ಟಿರ್ತಾಳೆ. ನನ್ ತಮ್ಮ ಹೇಳೇ ಬಿಟ್ಟ, ದಯವಿಟ್ಟು ಬೇಡ ನಗ್ಮಕ್ ಕೈ ಬೇಡ ಬೇಡ ತಿಂಡಿ ಅಂತ. ಈಗ ಬೇಕಾದ್ರೆ ಸೌಂಡ್ ಕೇಳ್ತಾನೆ ನನಗೆ. ಹೌದಾ? ಈ ಥರ ಎಲ್ಲ ಇದೆ. ಏನಕ್ಕ ಅವ್ವ ಖುಷಿ ಮಗ ಇಲ್ಲಕ್ಕ? ಹಾ ಇದ್ರಲ್ಲೇ ಮಾಡ್ಬಿಡ್ಲಾ? ಬಾಡ್ಲಿ ಒಬ್ರಿಗೆ ಅಲ್ವಾ ಮಾಡ್ಬಿಡಕ್ಕ. ಎಣ್ಣೆ ಐತಿ ಎಷ್ಟೊಂದು. ಮೊಟ್ಟೆ ಇದೆ ಅಲ್ಲ? ಏನವ ಮೊಟ್ಟೆ ಐತಲ್ಲ? ಮೊಟ್ಟೆ ಇದೆ ಅಕ್ಕ, ತರಿಸಿದ್ವಲ್ಲ ಬೆಳಗ್ಗೆ. ಅಕ್ಕ ಬೆಳಗ್ಗೆ ತರಿಸಿದ್ವಲ್ಲ ಮೊಟ್ಟೆ ಅಕ್ಕ. ಮಸಾಲೆ ಮೊಟ್ಟೆ ಹೊಡೆದಾಕ್ಬಿಡ್ತೀವಿ ಫಸ್ಟ್. ಮೊಟ್ಟೆ ಹೊಡೆದಾಕ್ತಿರಕ್ಕ ಫಸ್ಟು. ನಮ್ಮ ಅಕ್ಕ ಎಣ್ಣೆ ಹಾಕಿದ್ದಾರೆ. ಅದು ಗಷ್ಟ ಥರ ಇದೆ, ಅದು ಬಿಸಿ ಆದಾಗ ಒಂದು ಸ್ವಲ್ಪ ತೆಗಿಬೇಕು ಅದನ್ನ. ಒಂದೇ ಟೈಮ್ ಮಾಡಿರೋದು ಬಜ್ಜಿ, ಜಾಸ್ತಿ ಮಾಡಿರಲ್ಲ. ಹುಷಾರಕ್ಕ ಮೊಟ್ಟೆ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಹತ್ರ ಇಂಥ ಟಿಪ್ಸ್ ಎಲ್ಲ ಕಲೀರಿ. ನಾನು ಕಲಿತಿರಲ್ಲ, ನಗ್ಮ ಕಲಿತಾವಳೆ. ನಾನು ಎಷ್ಟೊಂದು ಕಲ್ತ್ಕೊಂಡು ಹೋಗಿದ್ದೀನಿ. ಇದು ಗಷ್ಟ ಎತ್ಬೋದು ಹಿಂಗೆ ಸುಮ್ಮನೆ ಬಸ್ಕೊಂಡು ಫುಲ್ಲು ಅಲ್ವಾ ಅಕ್ಕ? ಇರಲ್ಲ ಅಕ್ಕ, ಇದೇ ಬೆಸ್ಟ್ ಅನ್ಸುತ್ತಕ್ಕ. ಇವಾಗ ಸದ್ಯಕ್ಕೆ 3 ಮೊಟ್ಟೆ ಹೊಡೆದಾಕ್ತಾ ಇದ್ದೀನಿ. ಇದಕ್ಕೊಂಚೂರು ಸಾಲ್ಟು, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ. ಹಾಕ್ಬಿಟ್ಟು ಅದಕ್ಕೆ ಎಣ್ಣೆಗೆ ಹಾಕ್ತೀನಿ ನಾನು. ಪೆಪ್ಪರ್ ಪೌಡರ್ ಅಂದರೆ ಸ್ವಲ್ಪ ಜೀರಿಗೆ, ಮೆಣಸು ಇದು ಇದಿಟ್ಟಿದ್ನಲ್ಲ ನೀವು ಏನ್ರಲ್ಲಿ ಹಾಕಿಟ್ರಿ ಅಕ್ಕಯ್ಯ? ಹಾಂ, ಇದರಲ್ಲೇ ಹಾಕಿ ಮೊಟ್ಟೆನ ಎತ್ತಿಟ್ಕೊಂಡು ಆಮೇಲೆ ಮತ್ತೆ ಬೇಕಂದಾಗ ಅಂದರೆ ಫ್ರೈ ಮಾಡ್ತೀವಲ್ಲ ಚೆನ್ನಾಗು ಅಂತ ನೋಡಕ್ಕದು. ಅಲ್ಲ ಯಾರು ಮಾಡ್ತಾ ಇರೋದು? ಅಲ್ಲ, ಯಾರು ಹೇಳ್ಕೊಡ್ತಾ ಇರೋದು? ನಗ್ಮ ನಿಖಿತಕ್ಕ ಅಲ್ಲ, ನಗ್ಮ. ನಾನು ಸದ್ಯಕ್ಕೆ ನನಗೆ ಬರ್ತದ ನಿಖಿತಕ್ಕ. ಹೇಳಲ್ವೇ ಎಷ್ಟೋ ನಿಮ್ಮ ಹತ್ರ ಕಲ್ತ್ಕೊಂಡಿದ್ದೀವಿ ಅಂತ. ಹಾಗೆ ಮತ್ತೆ ಇಷ್ಟೇ. ಫ್ರೈ ಆದಮೇಲೆ ಎತ್ತಿಟ್ಕೊತೀನಿ ಸಪ್ರೇಟಾಗಿ. ಎತ್ತಿಟ್ಕೊಂಡು ಆಮೇಲೆ ಮತ್ತೆ ಇದಕ್ಕೆ ಇದು ಹಾಕ್ಬೋದು. ಸಪ್ರೇಟ್ ಉರಿಯೋದಕ್ಕಿಂತ ಇದೇ ಬೆಸ್ಟು ಅಂತ ಹೇಳ್ಬಿಟ್ಟು ನೀವು ಮಾಡ್ತಾ ಇರೋದಷ್ಟೇ. ಮತ್ತು ನಮ್ಮ ರಕ್ಷಿತ್ ಹಿಂಗೆ ಅಕ್ಕ. ಅವ್ನು ಚೆನ್ನಾಗಿ ಮಾಡ್ಕೊತ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಕ್ಕ. ಒಂದಿಷ್ಟು ಕೊಟ್ಟ ಪಾಪ, ಚೆನ್ನಾಗಿ ಮಾಡ್ಕೊತಾನೆ. ಅದಕ್ಕೆ ಅವ್ನು ಮಾಡಿರೋದಂದ್ರೆ ತಿಂತೀನಿ. ನನಗೂ ಇಷ್ಟಪ್ಪ ಅವನು. ಕೆಲವೊಂದು ಎಷ್ಟು ಚೆನ್ನಾಗಿ ಮಾಡ್ಕೊತಾನೋ. ಇವಾಗ ಇನ್ನೂ ಸ್ವಲ್ಪ 1 ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಹಾಕಿ ಈರುಳ್ಳಿ ಹಾಕಿ ತರಕಾರಿನೂ ಹಾಕ್ತೀನಿ ಒಟ್ಟಿಗೆ ಫ್ರೈ ಆಗೋಗ್ಬೋದು ಅಂತ. ಚೆನ್ನಾಗಿ ಎಣ್ಣೆನಲ್ಲೇ ಬಾಡಿಸ್ಬೇಕು ಫ್ರೈ ಆಗೋ ಥರ. ಎಣ್ಣೆನಲ್ಲೇ ಅದು ಫ್ರೈ ಆದರೆ ತಿನ್ನೋದು ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಕ್ರಂಚಿ ಇರುತ್ತೆ, ತುಂಬ ಬೇಯಲ್ಲ, ಫುಲ್ ಬೇಯಲ್ಲ, ಅರ್ಧಂಬರ್ಧ ಇದ್ರೇ ಫ್ರೈಡ್ ರೈಸಿಗೆ ಅದು ಚೆಂದ ಅಲ್ಲ ತಿನ್ನೋದಕ್ಕೆ. ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ದಂತಹ ಪುದೀನ, ಕೊತ್ತಂಬರಿ, ಘಾಟು ತುಂಬ ಇದೆ. ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ 3 ಅಷ್ಟಕ್ಕೆ ಘಾಟು.
ಆಯಿತು. ಈಗ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್ ಇಲ್ಲ, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ ಇದು ಹಾಕ್ತಾಯಿದ್ದೀನಿ. ಆಮೇಲೆ ನನ್ನ ಬಾಗಿಲು ನಮ್ಮ ಮಗನ ಕೆಮ್ತೈತಲ್ಲವ, ಇದು ಎಷ್ಟು ಮಟ್ಟ ಘಾಟಿಲ್ಲ. ಹೋಗವ ಕಡೆಗೆ, ಅದು ಹೋಗಿ ಆ ಕಡೆ. ಮಗ ಪಾಪ ಸ್ಥಾನಕ್ಕೆ ರೆಡಿ ಆಗೈತೆ. ಹೌದಾ? ಮತ್ತು ಮೊಟ್ಟೆ ಇದೆ ಹಾಕಿಬಿಟ್ಟು ಪರಮಾತ್ಮ ಮೊಟ್ಟೆ ಹಾಕಿ ಆಮೇಲೆ ನೆಕ್ಸ್ಟ್ ಇದಕ್ಕೆ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ರೆಡಿ. ಚಿಕ್ಕ ಉಪ್ಪು ಕೂಡ ಹಾಕಿದ್ದೀನಿ ನಾನು. ಇವಾಗ ಸೋಯಾ ಸಾಸು ಆಮೇಲೆ ಚಿಲ್ಲಿ ಸಾಸ್ ಅದೆಲ್ಲ ಏನೂ ಹಾಕಿಲ್ಲ ನಾನು. ಬೇಕಾದ್ರೆ ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ, ಒಂಚೂರು ಸ್ವೀಟ್ ಬರೋದಕ್ಕೆ ಒಂಚೂರು. ಪಾಪ ಎಷ್ಟು ಘಾಟ್ ನೋಡ್ರಿ, ಮೂಗನೇ ಹೋಯ್ತು. ಗ್ಲಾಸ್ ಕೈ ಆನ್ ಮಾಡಿ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಫ್ರೈಡ್ ರೈಸ್. ಅನ್ನ ಸ್ವಲ್ಪ ಹುಡಿಯಾಗಿಲ್ಲ, ಯಾಕೆ ಅಂದರೆ ಖುಷಿನೂ ತಿನ್ನೋ ಥರ ಇರಬೇಕಲ್ಲ, ಅದಕ್ಕೋಸ್ಕರ ಹುಡಿಯಾಗಿ ಮಾಡಿಲ್ಲ. ಓಕೆ, ರೆಡಿ ಆಯಿತು. ಅಪ್ಪ ಮಗಳಿಗೆ ಫ್ರೈಡ್ ರೈಸ್. ಹುಡುಗರಿದ್ರೆ ಆ ಫ್ರೈಡ್ ರೈಸ್ ನೋಡೋಕ್ಕೂ ತಿನ್ನೋಕ್ಕೂ ಚೆಂದ. ನಮಗೆ ದೊಡ್ಡವರು ಇವ್ರ ಅಪ್ಪ ಮಗಳಿಗೆ ಅನ್ನ ಸ್ವಲ್ಪ ಮೆಚ್ಚಗಿದ್ರೇನೆ ಇಷ್ಟ ಅಲ್ವಾ, ಆದರೆ ಅವ್ರಿಗೆ ಮಾಡ್ತಾ ಇರೋದ್ರಿಂದ ಅವ್ರಿಗೆ ತಕ್ಕನಾಗೆ ಮಾಡಿಕೊಡೋದು. ಓಕೆ, ಹಾಕಿದ್ದೀನಿ. ಅದಕ್ಕೆ ಕ್ಯಾರೆಟ್ ಬೀನ್ಸ್ ಜಾಸ್ತಿ ಹಾಕ್ತೀನಿ. ಫ್ರೆಂಡ್ಸ್, ಫ್ರೆಶ್ ಅಪ್ ಆಗಿದ್ದಾಯಿತು, ರೆಡಿ ಆಗಿತ್ತು. ಇದನ್ನು ಸೋಮ್ ಬಂದ್ಬಿಟ್ಟು ಹೊರಗಡೆ ಹೋದ್ರೆ ಯಶವಂತಪುರಕ್ಕೆ ಹೋಗಿ ಬರ್ತೀನಿ ಏನಕ್ಕಿದ ಕೆಲಸ ಇದೆ, ಐರನ್ ಬಟ್ಟೆ ಇಸ್ಕೊಂಡು ಹಾಗೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಬರ್ತೀನಿ ಅಂತ ಹೋದರು. ಇನ್ನು ನನ್ನ ಮಗಳು ಅಲ್ಲಿ ಸ್ನಾನ ಮಾಡಿಸಿದೆ, ಮಲ್ಕೊಂಡಿದ್ದಾಳೆ, ಅಲ್ಲೇ ಟಿ ವಿ ನೋಡ್ಕೊತ ಹಾಗೆ ಮಲ್ಕೊಂಡಿದ್ದಾಳೆ. ಇನ್ನು ಊಟ ಮಾಡಬೇಕು. ನಾನು ಊಟ ಮಾಡೋಕ್ಕಾಗಲಿಲ್ಲ. ಖುಷಿ ಆಗ್ಲೇ ಅವಳು ಊಟ ಮಾಡಿಸ್ತಿದ್ದಂಗೆ ಆಲೇ ಸ್ನಾನಕ್ಕೂ ಕೂತ್ಕೊಂಡ್ಬಿಟ್ಲು. ಅಮ್ಮ ನೀನು ಬಾ ಸ್ನಾನ ಮಾಡ್ಬಾ ನೀನು ಅಂತ. ಸರಿ ಅಂದ್ಬಿಟ್ಟು ಅವಳಿಗೂ ಸ್ನಾನ ಮಾಡಿಸಿ ಇದು ಮಾಡಿದೆ. ನಾನು ಹಾಗೆ ಒಂದು ಕಮೆಂಟ್ ನೋಡ್ತಾ ಇದ್ದೆ, ಮಕ್ಕಳು ಅಂತ ವಿಚಾರ ಬಂದಾಗ ಸ್ವಲ್ಪ ಭಯ ಇಡ್ಸಿಸಿ ಮಕ್ಳಿಗೆ ಇವಾಗಲಿಲ್ಲ ಅಂದರೆ ಮುಂದಕ್ಕೆ ರಚೆ ಮಾಡ್ತಾಳೆ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಅದಕ್ಕೆ ಒಂದಷ್ಟು ಜನ ಲೈಕ್ ಮಾಡಿದರು. ಏನಂದರೆ ಮಕ್ಕಳಿಗೆ ಇದು ಇನ್ನೂ 2 ವರ್ಷದಷ್ಟೇ. ಭಯ ಇಡ್ಸ ಅವಳು ಆ್ಯಕ್ಚುಲಿ ಹಿಂಗೆ ಇರಲೇ ಇಲ್ಲ. ಆ್ಯಕ್ಚುಲಿ ತುಂಬಾ ಸಾಫ್ಟ್ ಇದ್ಲು. ಯಾವ ಟೈಮಲ್ಲಿ ಹೆಂಗೆ ಚೇಂಜ್ ಆಗ್ತಾರೆ ಮಕ್ಕಳು ಹೇಳೋದಕ್ಕೆ ಆಗೋದಿಲ್ಲ. ನಾವು ತಿರುಪತಿಗೆ ಹೋಗಿ ಬಂದಮೇಲಿಂದ ಅವಳು ತುಂಬಾ ರಚೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ಳು. ನಾವೆಷ್ಟೇ ಗದ್ರಿಸ್ಲಿ, ಎಷ್ಟೇ ಭಯ ಇಡ್ಸೋಕೋದ್ಲು ಇನ್ನೂ ಡಬಲ್ ರಾಂಗ್ ಆಗ್ತಾ ಇದ್ದಾಳೆ ಹೊರತು ಅವಳು ಕಮ್ಮಿ ಮಾಡ್ತಾ ಇಲ್ಲ. ಆದ್ದರಿಂದ ನಾನು ಅವಳನ್ನ ಜಾಸ್ತಿ ತುಂಬಾ ಎದುರಿಸೋದು, ಭಯ ಇಡ್ಸೋದು ಹತ್ರ ಆಗ್ತಾ ಇಲ್ಲ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸಮಾಧಾನವಾಗಿಯೇ ನಾವು ಅವಳನ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಅದೊಂದು ಕಮೆಂಟ್ ನೋಡಿದೆ ನನಗೆ. ಸೋಮ್ಗೆ ಹೇಳಿದಾಗ ಅಂದರು, ಹೆಂಗೆ ಮಾಡೋಕ್ಕಾಗುತ್ತೆ ನಿಖಿತಾ, ಮಕ್ಳಿಗೆ ಯಾವ ರೀತಿ ಭಯ ಇಡ್ಸೋಕ್ಕಾಗುತ್ತೆ ಹೇಳು ನೀನೇ ಅಂತ ಅವ್ರದ್ದೇ ಆದ ಇದರಲ್ಲಿ ಹೇಳ್ತಾ ಇದ್ರು. ಬರುತ್ತೆ, ಅದೆಲ್ಲ ಹೋಗ್ತಾ 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 ಕಲಿತಾರೆ ಮಕ್ಕಳು ಹಾಗೆ. ಸೊ ಇನ್ನು ಅಡುಗೆ ರೆಡಿ ಆಯಿತು ಅಂತ ತೋರಿಸ್ಬಿಡ್ತೀನಿ. ಇಲ್ಲಿ ಇದು ಏನೋ ಹಾಗೆ ಹುರಿದ್ಬಿಟ್ಟು ನಾನು ಸ್ನಾನಕ್ಕೆ ಹೋದೆ. ಇದನ್ನು ಈರುಳ್ಳಿ, ಹಸಿಟ್ಟು ಬೆಳ್ಳುಳ್ಳಿ ಪೇಸ್ಟು, ತೆಂಗಿನಕಾಯಿ ತುರಿ, ಕರಿಬೇವಿನ ಸೊಪ್ಪು ಇದೆಲ್ಲನೂ ಹಾಕಿ ಮಾಡಿದ್ದೀನಿ. ಅರ್ಜೆಂಟಾಗಿ ಮಾಡಿದೆ ಅಷ್ಟೇನೆ. ನಾರ್ಮಲಾಗಿ ಮಾಡೋ ಥರ ಎಲ್ಲ ಏನು ತುಂಬ ಪ್ರೊಸೀಜರ್ ಹತ್ರ ಏನು ಮಾಡಿಲ್ಲ. ಸ್ವಲ್ಪ ಕಬಾಬ್ ಪೌಡ್ರು ಹಾಕಿ ಹುರಿದ್ಬಿಟ್ಟು ನಾನು ಈ ಥರ ಮಾಡಿದ್ದೆ. ನಂಗೆ ಈ ಥರ ತುಂಬ ಇಷ್ಟ. ಇನ್ನು ಸಾರು ಕೂಡ ಅಷ್ಟೇ ಈ ಥರ ಇದೆ. ಈ ಥರ ಸಾರು ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ. ಇನ್ನೂ ತೆಳು ಮಾಡಬೇಕಾಗಿತ್ತು, ಸಾಕು ಅಂದ್ಕೊಂಡೆ ನಾನು. ಇಷ್ಟು ರೆಡಿಯಾಗಿದೆ. ಇವಾಗ ಅನ್ನನೂ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ಹಾಕ್ಕೊಂಡು ಊಟ ಮಾಡಬೇಕು ಇವಾಗ ನಾನು. ಹೊಟ್ಟೆ ಬೇರೆ ಹಸುವಾಗ್ತಾಯಿದೆ. ಬೆಳಗ್ಗೆ 2 ಚಪಾತಿ ತಿಂದಿದ್ದಷ್ಟೇ ನೆನೆ ಎಗ್ ಬುರ್ಜಿ ಜೊತೆಗೆ ಹಾಕಿದ್ದ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಟ್ ಇವತ್ತಿನವರೆಗೂ ವ್ಲಾಗ್ ಆಗಿತ್ತು. ಮತ್ತು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.